ಕನ್ನಡ ಯಾಜಕರ ಬಳಗದಿಂದ ಕನ್ನಡದವರೇ ಆಗಿರಬೇಕು ಅಂತ ಧರ್ಮಾಧ್ಯಕ್ಷರನ್ನ ನೇಮಿಸಿ ಕನ್ನಡವನ್ನು ಉಳಿಸಿ, ಅದೇ ರೀತಿ ನಮಗೆ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ, ಕನ್ನಡದ ಪ್ರಾದೇಶಿಕ ಸನ್ನಿಧಿ, ಪ್ರಾದೇಶಿಕ ಗುರುಮಠ ಸ್ಥಾಪನೆ ಆಗಲೇಬೇಕು. ಆ ಸ್ಥಾಪನೆ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ನಮ್ಮ ಹೋರಾಟವನ್ನ ಹಮ್ಮಿಕೊಳ್ತೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಫ್ರೀಡಂ ಪಾರ್ಕ್ ಅಲ್ಲೂ ಸಹ ಇದರ ಒಂದು ಹೋರಾಟವನ್ನ ಹಮ್ಮಿಕೊಂಡು ಯಾವುದೇ ಕಾರಣಕ್ಕೂ ಜನಗಳ ಬಳಿ ನಾವು ಹೋಗ್ತೇವೆ. ನಮ್ಮ ಹೋರಾಟ ನಿಲ್ಲಲ್ಲ. ಧರ್ಮಾಧ್ಯಕ್ಷರೇ, ಪ್ರಾದೇಶಿಕ ಸನ್ನಿಧಿ ಆಗಬೇಕು. ಪ್ರಾದೇಶಿಕವಾಗಿ ಸ್ಥಳೀಯ ಗುರುಗಳು ಧರ್ಮಾಧ್ಯಕ್ಷರಾಗಬೇಕು. ಅದೇ ರೀತಿ ಎಲ್ಲ ಚರ್ಚೆಗಳಲ್ಲಿ ಕನ್ನಡ ಇರಬೇಕು. ಪರಭಾಷೆಗಳನ್ನ ಹಿಂದಿನಿಂದ ನೀವು ತೆಗೆದಾಕ್ಬೇಕು, ಹಿಂದಿಯನ್ನ ಸಹ ತೆಗೆದಾಕ್ಬೇಕು. ಇದನ್ನ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಇಷ್ಟನ್ನ ನಾನು ಮಾತನಾಡಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ನೋಡಿ, ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಇದೆ, ಅಲ್ಲಿ ಬರೀ ಮಲಯಾಳಿಗಳ ಪ್ರಾಬಲ್ಯ. ಸೆಂಟ್ ಜೋಸೆಫ್ ಇದು ಇತರದ್ದೆಲ್ಲ ಇದೆ. CSI ಹಾಸ್ಪಿಟಲ್ ಬರೀ ತಮಿಳುನವರದ್ದು. ಹೀಗೆ ಕನ್ನಡಿಗರು ಇದಕ್ಕೆ ಮೊದಲು ಕುವೆಂಪು ಚಿದಾನಂದ ಮೂರ್ತಿಯವರಿಗೆ ಹೋರಾಟದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಿದ್ದಾರೆ. 3 ಜನದ ನಿಯೋಗ ಬರುತ್ತೆ 82ರಲ್ಲಿ. ಆಗ ಈ ಸಾರ್ವಜನಿಕರ ಪರವಾಗಿ ಹೋಗಿ 3 ಜನ ಮನವಿಯನ್ನು ಕೊಡ್ತಾರೆ. ಅದರಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ, ಡಾಕ್ಟರ್ ಜಿ ರಾಮಕೃಷ್ಣ ಮತ್ತು ಸುಮತೀಂದ್ರ ನಾಡಿಗವರು. ಈ 3 ಜನನ ಅವ್ರು ಕೇಳ್ತಾರೆ, ನೀವು ಹೇಗೆ ಇದಕ್ಕೆ ಸಂಬಂಧಿಸಿದ್ದೀರಾ ಅಂತ. ಅವಾಗ ಹೇಳ್ತಾರೆ, ನಾವು ಇದು ಇಡೀ ಇಲ್ಲಿ ನಡೀತಾ ಇರುವಂಥದ್ದು, ಇಲ್ಲಿಗೆ ನಿರಂತರವಾಗಿ ಸರ್ಕಾರ ಇದನ್ನು ಮಾಡ್ತಿದೆ. ಬೇರೆ ಭಾಷೆಯನ್ನು ಬರೀ ನಿಮ್ಮ ಪ್ರಾರ್ಥನೆ ಅನ್ನುವಂಥದ್ದು ಯಾವುದೋ ಒಂದು ಈಗ ಸಂಸ್ಕೃತ ನಡೆಯುತ್ತೆ, ಅದೇ ಥರದಲ್ಲಿ ಹೀಬ್ರೂನಲ್ಲೋ ಲ್ಯಾಟಿನಲ್ಲೋ ನಡೆದ್ರೆ ನಾವು ಬರ್ತಾ ಇರಲ್ಲ. ಇಲ್ಲಿ ತಮಿಳನ್ನು ನಡೀತಾ ಇದ್ದಿಲ್ಲ. ಅದ್ರ ಜೊತೆಗೆ ಈ ಒಂದು ಕ್ರೈಸ್ತರ ಇದರೊಳಗಡೆ ಹೇಳ್ಕೊಳ್ಳುವಂಥದ್ದಿದೆ, ತಪ್ಪೊಪ್ಪಿಗೆ. ಅಲ್ಲಿನ ಸ್ಥಳೀಯ ಭಾಷೆಯನ್ನು ಬಳಸಬೇಕು ಅಂತಿದೆ. ಈ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರು. 83ರಲ್ಲಿ ಈ ನಿಯೋಗದೆಲ್ಲ ಪರವಾಗಿ ಸ್ಥಳೀಯ ಭಾಷೆ ಅಂತ ಮಾಡಿದ್ರು. ಆದರೆ 81ರಲ್ಲಿ ಹೊರತಾಗಿ ಏನು ಮಾಡಿಬಿಟ್ರು ಅಂತಂದರೆ, ವರ್ಣಿಕ್ತಿಲ್ಲರ ಅಂತ ಹೇಳಿದ್ರೆ ತಮಿಳು ಅಂತ ಮಾಡ್ಕೊಂಡ್ಬಿಟ್ರು. ಅದನ್ನು ಕನ್ನಡವಾಗಿ ಮಾಡಬೇಕು ಅಂತ ಹೇಳಿದ್ರು. ಹೋರಾಟ ನಡೆದು 83ರಲ್ಲಿ ಕನ್ನಡದ ಪರವಾಗಿ ಬಂದಿದೆ. ಆದರೆ ಇವತ್ತವರೆಗೂ ಕೂಡ ಯಾರನ್ನೂ ಏನು ಮಾಡಲಿಲ್ಲ. ಇವರೆಲ್ಲ ಹೋರಾಟ ಮಾಡಿ ಕತ್ತಲಕ್ಕೆ ಕ್ರೈಸ್ತರು ಕನ್ನಡದವರು ಈ ಆಲ್ಫೋನ್ಸ್ ಮತಾಯಿಸ್ ಬಂದಾಗ ಆಲ್ಫೋನ್ಸ್ ಮತಾಯಿಸ್ ಒಂದು ಕೆಲಸ ಮಾಡಿದ್ರು. ಈ ಸಂಘಟನೆಗಳು ಹೋರಾಟನೇ ಮಾಡ್ತಾ ಕೋರ್ಟ್ ಹೋಗ್ತೇ ತಗೊಂಡ್ಬಂದ್ಬಿಟ್ರು.